ನಮಸ್ತೆ, ಶುಭೋದಯ. ಇವತ್ತು ಗುರುವಾರದ ಪೂಜೆ ಎಲ್ಲ ಇರೋದ್ರಿಂದ 3 ಗಂಟೆಗೆ ಬೆಳಿಗ್ಗೆ ಎದ್ದು ಇವತ್ತಿನ ದಿನ ನಂದು ಶುರುವಾಗಿದೆ. ಅದೇ ರೀತಿ ಇವತ್ತು ರಾಯರ ವಾರ ಆಗಿರೋದ್ರಿಂದ ಒಂದು ಹೊಸ ಪ್ರಯತ್ನವನ್ನು ನಾನು ಮಾಡಬೇಕು ಅಂತ ಇವತ್ತು ನಿರ್ಧಾರ ಮಾಡಿ ರಾಯರಿಗೆ ಪೂಜೆ ಎಲ್ಲ ಮಾಡಿ ಎಲ್ಲಮ್ಮನಿಗೂ ಪೂಜೆ ಮಾಡಿಕೊಂಡು ಅವರಿಬ್ಬರತ್ರ ಅಪ್ಪಣೆ ತಗೊಂಡು ಇವತ್ತು ನಾನು ಒಂದು ಕಡೆ ಹೋಗ್ತಾ ಇದ್ದೀನಿ. ತಮ್ಮನೇಲೆಲ್ಲ ನೋಡಿ ನಿಮ್ಗೆ ಗೊತ್ತಾಗಿರಲೇಬೇಕಲ್ವಾ. ಇದು ಲೋಕ್ ಚಾನಲ್ ಆಗಿರೋದ್ರಿಂದ ಇದರಲ್ಲಿ ಕೆಲವೊಂದಿಷ್ಟು ನನ್ನ ಒಂದು ಇವತ್ತಿನ ದಿನಚರಿನ ಶೇರ್ ಮಾಡ್ಕೊಳ್ತಾ ನಿಮಗೆ ಆ ಒಂದು ಮಷಿನ್ ನಾನು ಎಲ್ಲಿ ತೊಗೊಂಡೆ, ಹೇಗೆ ತೊಗೊಂಡೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ಪೂಜೆ ಎಲ್ಲ ಬೇಗ ಮುಗಿಸ್ಕೊಂಡು ಬೆಳಿಗ್ಗೆ ಒಂದು 8:30-9 ಗಂಟೆ ಅಷ್ಟೊತ್ತಿಗೆ ನನಗೆ ಹೊರಡಬೇಕಿತ್ತು. ಮುದ್ದುಗೆ ಕೂಡ ಇವತ್ತು ಅಂಗನವಾಡಿಗೆ ರಜೆ ಇತ್ತು, ಹಾಗಾಗಿ ಅವನ್ನು ಕೂಡ ಕರ್ಕೊಂಡು ಹೋಗಬೇಕಿತ್ತು. ನನಗೆ ಇವತ್ತೇ ತರಬೇಕು ಅಂತ ಆಸೆ. ಯಾಕೆ ಅಂದರೆ ಇವತ್ತು ಗುರುವಾರ, ನಾಳೆ ಶುಕ್ರವಾರ, ಇವತ್ತು ರಾಯರ ವಾರ, ನಾಳೆ ಅಮ್ಮನ ವಾರ. ಹಾಗಾಗಿ ಇವತ್ತು ಪರ್ಚೇಸ್ ಮಾಡಿಕೊಂಡು ಮನೆಗೆ ತಂದು ನಾಳೆ ದಿನ ಪೂಜೆ ಮಾಡ್ಕೋಬಹುದಲ್ವಾ, ಶುಕ್ರವಾರ ಆಗಿರೋದ್ರಿಂದ ಅಂತ ನನಗೆ ಇವತ್ತೇ ಹೋಗೋಣ ಅಂತ ಅಂದ್ಕೊಂಡೆ. ಹಾಗೆ ಗಾಡಿ ಕೂಡ ಯಾವುದು ಸಿಕ್ಕಿರಲಿಲ್ಲ. ಮತ್ತು ವೇಣು ಹೇಗೋ ಪಾಪ ಅಡ್ಜಸ್ಟ್ ಮಾಡಿ ಯಾರಿಗೆಲ್ಲ ಕಾಲ್ ಮಾಡಿ ಒಂದು ಓಮಿನಿನ ನನಗೆ ಮಾಡಿಕೊಟ್ರು. ಅವ್ರು ಬಂದಿರಲಿಲ್ಲ, ಅವ್ರಿಗೆ ಡ್ಯೂಟಿ ಇತ್ತು, ಹಾಗಾಗಿ ಅವ್ರು ಡ್ಯೂಟಿಗೆ ಹೋದರು. ನಾನು ಮತ್ತು ರಾಮ್ ಮತ್ತು ಅವರು ಡ್ರೈವರ್ ಅಂದರೆ ನಮಗೆ ಪರಿಚಯ ಇರುವವರೇ, ಅವರು ಕರ್ಕೊಂಡು ಹೋದರು ನೆಕ್ಸ್ಟು. ಹಾಗೆ ನಾನು ಈ ಮಷೀನನ್ನು ತೊಗೊಂಡಿರೋದು ಶಿವಮೊಗ್ಗದಲ್ಲಿ ಅಂತ ಅಂದರೆ ಎಲ್ಲಿ ಪ್ಲೇಸು ಎಲ್ಲ ಹೇಳ್ತೀನಿ ನಾನು ಮುಂದೆ. ಫಸ್ಟು ನಾನು 1-2 ದಿನದ ಹಿಂದೆ ಶಿವಮೊಗ್ಗಕ್ಕೆ ಹೋಗಿದ್ದೆ ಬೇರೆ ಒಂದು ಕೆಲಸದ ಮೇಲೆ. ಮತ್ತು ಅದಕ್ಕಿಂತ ಮೊದಲು ನಾನು ಎಂಬ್ರಾಯ್ಡ್ರಿ ಮಷಿನ್ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿರ್ಬೋದು ಮತ್ತು ಯೂಟ್ಯೂಬರ್ಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿದೆ, ಅವ್ರ ಹತ್ರ ಎಲ್ಲ ಕೇಳ್ಕೊಂಡಿದ್ದೆ. ಯಾಕಂದರೆ ಈಗೆಲ್ಲ ಕಂಪ್ಯೂಟರ್ ಮಷಿನ್ಗಳು ತುಂಬಾ ಬಂದಿದೆ. HSW ಅಂತೆ, ತುಂಬ ರಿನೋ ಅಂತೆ, ಏನೇನೋ ಒಂದು ಕಂಪ್ನಿಗಳು ಬಂದಿದೆ. 5-5.5 ಲಕ್ಷ ತನಕನೂ ಆಗುತ್ತೆ ಅವೆಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿದೆ, ಇಷ್ಟೆಲ್ಲ ನಾವು ಇನ್ವೆಸ್ಟ್ ಮಾಡೋದಾ ಅಂತ ಹೇಳಿ. ಆಮೇಲೆ ನಮ್ಮ ಅತಿ ಕಡಿಮೆ ಇದರಲ್ಲಿ ಯಾವ ರೀತಿ ತೊಗೋಬೋದು ಅದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡಿದೆ. ಆಮೇಲೆ ಸರ್ಚ್ ಮಾಡಿದೆ, ತುಂಬ ಜನರು ಕಾಂಟ್ಯಾಕ್ಟ್ ಮಾಡಿದೆ. ಆವಾಗ ಫೈನಲ್ ಆಗಿ ನನಗೆ ಅರ್ಥ ಆಗಿರೋದು ಯಾವುದಕ್ಕೂ ನಾವು ಅಷ್ಟು ಬಂಡವಾಳ ಹಾಕೋದು ಬೇಡ. ಎಷ್ಟೇ ಕಂಪ್ಯೂಟರ್ ಮಷಿನ್ ತೊಗೊಂಡಿದ್ರೂ ಕೂಡ ಒಮ್ಮೆ ಏನಾದರೂ ಅದು ಕೆಡ್ತು ಅಂತ ಅಂದರೆ ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಿಂತ ಮೊದಲು ನಾವು ಈ ಒಂದು ವರ್ಕನ್ನು ಕಲ್ತ್ಕೊಂಡ್ಬಿಟ್ರೆ ನಾವೇ, ಯಾಕಂದರೆ ಇದು ಒಂದು ಮ್ಯಾನ್ಯುವಲ್, ನಾವೇ ಇದು ಮಾಡುವಂಥದ್ದು. ಈ ಒಂದು ಮಷಿನ್ನಲ್ಲಿ ನಾನೀಗ ತೊಗೊಂಡಿರುವಂತಹ ರ್ಯಾಲ್ಸನ್ 130ಯಲ್ಲಿ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ ಇದರಲ್ಲೇ. ಮತ್ತು ಅಷ್ಟು ಫಿನಿಶಿಂಗು ಆ ಒಂದು ಮಷಿನಲ್ಲಿ ಬರಲ್ಲ ಅಂತ ಹೇಳ್ತಾರೆ. ಅದೇ ಮಷಿನ್ ಕಂಪ್ಯೂಟರ್ 5-6 ಲಕ್ಷ ತೊಗೊಂಡಿದ್ದಾರಲ್ಲ, ಆ ಥರ ಮಷಿನ್ ತೊಗೊಂಡವರೇ ಹೇಳ್ತಾರೆ ನಾನು ಇದನ್ನು ಎಲ್ಲ ಕಡೆ ಸರ್ಚ್ ಮಾಡಿ ನೋಡಿದಾಗ ನನಗೆ ಫೈನಲ್ ಆಗಿ ಇದು ಇವಾಗ ಸದ್ಯಕ್ಕೆ ಸಾಕು ಅಂತ ಅನ್ನಿಸ್ತು. ಸೊ ಹಾಗೆ ಡಿಸೈಡ್ ಮಾಡಿ ವೇಣುಗೆ ಹೇಳಿದಾಗ ವೇಣು ಕಡೂರು ಮತ್ತು ಚಿಕ್ಕಮಗಳೂರಲ್ಲೆಲ್ಲ ವಿಚಾರಿಸಿದ್ರು. ಬಟ್ ಇಲ್ಲಿ ಸೇಲ್ ಇಲ್ಲ ಅಂತ ಅಂದರು. ಬ್ಯಾಂಗ್ಳೂರು ಅಥವಾ ಶಿವಮೊಗ್ಗ ಹೋಗಿ ಅಂತ ಅಂದರು. ಸೊ ನಾನೇನು ಮಾಡಿದೆ, 2 ದಿನ ಹಿಂದೆ ಶಿವಮೊಗ್ಗಕ್ಕೆ ಬೇರೆ ಕೆಲಸದ ಮೇಲೆ ಹೋಗಿದ್ದೆ. ಆವಾಗ ಅಲ್ಲೆಲ್ಲ ಸ್ವಲ್ಪ ಹುಡುಕಾಡಿದೆ. ಫಸ್ಟು ನನಗೆ ಹೇಳಿರೋದು ದುರ್ಗಿಗುಡಿ ಅಂತ ಹೇಳಿ, ಬಟ್ ದುರ್ಗಿಗುಡಿ ಹೋದಾಗ ಅಲ್ಲಿ ಅವ್ರು ಏನು ಮಾಡಿದ್ರು ಅಂದರೆ ಎಲ್ಲ ಥರದ ಮಷಿನ್ ತೋರಿಸಿದ್ರು. ಅಂದರೆ ರ್ಯಾಲ್ಸನ್ 130ಯಲ್ಲಿ ಇರೋದು ಒಂದೇ ಥರದ ಮಷಿನ್ ಅವ್ರ ಹತ್ರ ಇರೋದು. ಅದಕ್ಕೆ 15,800 ರೂಪಾಯಿ ಅಂತ ಹೇಳಿದರು. ಎಲ್ಲ ಮೋಟ್ರು ಎಲ್ಲ ಸೇರಿಬಿಟ್ಟು ಓಕೆನಾ ಹೇಳಿದರು. ಆ ನಂತರ ಸರಿ ಅಂತ ಹೇಳಿಬಿಟ್ಟು ನಾನು ನೋಡೋಣ ಅಂತ ಹೇಳಿ ಇನ್ನೊಂದು ಕಡೆ ಏನಾದರೂ ವಿಚಾರಿಸೋಣ ಅಂತ ವಿಚಾರ ಮಾಡ್ತಾಯಿದ್ದೆ. ಸ್ವಲ್ಪ ಟೈಮ್ ಆಗಿತ್ತು ನಾನು ಬೇರೆ ಕೆಲಸ ಮುಗಿಸೋ ಅಷ್ಟೊತ್ತಿಗೆ. ಸೊ ಹಾಗಾಗಿ ಮನೆಗೆ ಬರೋಣ ಅಂತ ಹೊರಟು ಇನ್ನೊಂದು ರಿಕ್ಷಾನ ನಾನು ಅಂದರೆ ಆಟೋನ ಹತ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಬರ್ತಾ ಇರುವಾಗ ಆಟೋ ಡ್ರೈವರ್ ಹತ್ರ ನಾನು ಮಾತಾಡ್ತಾ ಬರುವಾಗ ಈ ವಿಚಾರನ ಹೇಳಿದೆ. ಆಗ ಅವ್ರು ನನಗೆ ಹೇಳಿದ್ರು, ತುಂಬ ವರ್ಷಗಳಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇರುವಂತಹದ್ದೇ ಒಂದು ಶಾಪ್ ಇದೆ, ಮಾಲ್ ಬೇಕಾದ್ರೆ ನೀವು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ದುರ್ಗಿಗುಡಿಲಿ ನಮಗೆ ಗೊತ್ತಿದ್ದಾಗೆ ತುಂಬ ಕಾಸ್ಟ್ಲಿ ಆಗುತ್ತೆ. ನಿನಗೆ ತುಂಬ ಅಂದರೆ 1,000ನಾದರೂ ನಿಮಗೆ ಕಾಸ್ಟ್ಲಿ ಆಗುತ್ತಮ್ಮ, ಅಲ್ಲಿ ನಿಮಗೆ ಕಡಿಮೆ ಆಗುತ್ತೆ. ಮತ್ತು ಒಳ್ಳೆ ಸರ್ವಿಸ್ ಇದೆ. ತುಂಬ ವರ್ಷಗಳಿಂದ ಅವರು ವ್ಯಾಪಾರ ಮಾಡ್ಕೊಂಡು ಬರ್ತಿರೋರು ತಂದೆ ಕಾಲದಿಂದನೂ ಅಂತ ಅಂದರು. ಹೌದಾ, ಸರಿ ನೋಡೋಣ ಹಾಗಾದರೆ ಹೋಗ್ರಿ ಅಲ್ಲಿಗೆ ಅಂತ ಅಂದೆ. ಕರ್ಕೊಂಡು ಹೋದರು. ಅವ್ರು ಹೇಳ್ದ ಹಾಗೇ
ಇಲ್ಲಿ ಯಾವ ಮಷಿನ್ ಅವರು ನಮಗೆ ತೋರಿಸಿದ್ರು ಅದೇ ಮಷಿನ್ ಇಲ್ಲೂ ಕೂಡ ಇತ್ತು. ಅದಕ್ಕೆ 14,800 500 ಅಂತ ಅಂದರು. 1,000 ಡಿಫ್ರೆನ್ಸ್ ಇತ್ತು ಹೆಚ್ಚು ಕಡಿಮೆ. ಓಕೆನಾ. ನೆಕ್ಸ್ಟು ಅವರಲ್ಲಿ 2 ವೆರೈಟಿ ಕೂಡ ಇತ್ತು. ತುಂಬ ವೆರೈಟೀಸ್ ಇದೆ, ಎಲ್ಲ ಥರದ ಮಷಿನ್ಗಳು ಸಿಗುತ್ತೆ ಅವರ ಶಾಪಲ್ಲಿ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅವರ ಶಾಪು, ಅಡ್ರೆಸ್ಸು ಪ್ರತಿಯೊಂದನ್ನು ಕೊಟ್ಟಿರ್ತೀನಿ. ಇಲ್ಲಿ ಕೂಡ ಡಿಸ್ಪ್ಲೇ ಮಾಡಿರ್ತೀನಿ. ನಿಮ್ಗೆ ಯಾರಿಗಾದರೂ ತಗೋಬೇಕು ಅನ್ನಿಸಿದ್ರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿ ನಮಗೆ ಹೇಳ್ಕೊಡ್ತಾರೆ. ಅಂದರೆ ಇರೋ ಸತ್ಯವಾದ ವಿಚಾರ ಹೇಳಿಬಿಡ್ತಾರೆ ಅವರು. ಹೀಗಿದೆ ಅಂತ ಹೇಳಿ ಅವ್ರಿಗೆ ಸೇಲ್ ಆಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಅವ್ರು ಖಂಡಿತವಾಗ್ಲೂ ಮಾತಾಡಲ್ಲ. ನನಗೆ ಈಗ 2 ಸಲ ನಾನು ಫಸ್ಟು ಹೋದ ದಿನ ಮತ್ತು ಸೆಕೆಂಡ್ ತೊಗೊಂಡು ಬರೋಕ್ಕೆ ಹೋದ್ನೆ ಅಲ್ವಾ, ಆಗ ಕೂಡ ಅವ್ರ ಜೊತೆ ಮಾತಾಡಿದಾಗ ನನಗನ್ಸಿರೋದು ಆ್ಯಂಡ್ ತುಂಬ ಚೆನ್ನಾಗಿ ಸರ್ವಿಸ್ ಇದೆ. ಯಾವುದೇ ಹಳೆ ಮಷಿನ್ಗಳು ಏನಾದರೂ ರಿಪೇರಿ ಇತ್ತು ಆದರೂ ಕೂಡ ಮಾಡಿಕೊಡ್ತಾರೆ. ಎಲ್ಲ ರೀತಿಯದ್ದು ಇದೆ. ಬಟ್ ಏನಂತಂದರೆ ಅವರು ಮನೆಗೆ ಬಂದು ನಿಮಗೆ ಸರ್ವಿಸ್ ಕೊಡಲ್ಲ. ನೀವು ಚಿಕ್ಕಮಗಳೂರು ಅಥವಾ ಬ್ಯಾಂಗ್ಳೂರು ಎಲ್ಲಿಂದನೇ ನೀವು ತೊಗೊಂಡು ಬರೋದು ಮನೆಗೆ ಕೊಡಲ್ಲ ಅವರು. ಬೇಕಿದ್ರೆ ಅವ್ರು ಅಲ್ಲೇ ಫಿಟ್ಟಿಂಗ್ ಎಲ್ಲ ಮಾಡಿ ಎಲ್ಲನೂ ನೀಟ್ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ಬೇಕಿದ್ರೆ ನೀವು ಫೋನ್ ಕಾಲಲ್ಲಿ ಏನಾದ್ರು ವಿಡಿಯೋ ಕಳಿಸಿದ್ರೆ ಅದನ್ನು ಹೇಗೆ ಸರಿ ಮಾಡಬೇಕು ಅದನ್ನೆಲ್ಲ ತಿಳಿಸ್ಕೊಡ್ತಾರೆ. ಓಕೆನಾ. ಆನಂತರ ನಾನು ಅಲ್ಲಿ ಹೋಗಿ ವಿಚಾರಿಸಿದಾಗ ಅವರು 2 ರೀತಿ ಮಷೀನನ್ನು ತೋರಿಸಿದ್ರು. 2 ರೀತಿ ಮಷೀನ್ ಅಂದರೆ ಮಷೀನ್ ಒಂದೇ ರೀತಿಯದ್ದು, ಮೋಟರ್ 2 ರೀತಿಯದಿತ್ತು. ಒಂದು ವ್ಯಾರಂಟಿ ಅಥವಾ ಗ್ಯಾರಂಟಿ ಅಂತಾರಲ್ಲ ಅದಿಲ್ಲ, ಇನ್ನೊಂದು 6 ಮಂತ್ ಇತ್ತು ವ್ಯಾರಂಟಿ ಅದಕ್ಕೆ. ಸೊ ಅದ್ರ ಬಗ್ಗೆ ಎಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ನಾನು ಇದರ ಒಂದು ಡೀಟೇಲ್ಸ್ ವಿಡಿಯೋ ಅಂದರೆ ಅವ್ರ ಜೊತೆ ಮಾತಾಡಿದ್ದೀನಿ, ಅದ್ರ ಬಗ್ಗೆ ಎಲ್ಲ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆ ವಿಡಿಯೋನ ನಾನು ಇದೇ ಶಾಪು ನೋಡಿ, ಆ ವಿಡಿಯೋನ ನಾನು ನನ್ನ ಫ್ಯಾಷನ್ ಫೈಂಡರ್ ಚಾನಲಲ್ಲಿ ನಾನು ಹಾಕ್ತೀನಿ. ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಮತ್ತು ಮಿಷನಿಗೆ ಎಷ್ಟು ಕೊಟ್ಟೆಲ್ಲ ಪ್ರೈಸು ಎಲ್ಲ ನಿಮಗೆ ನಾನು ಅದರಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಆ ಶಾಪ್ ಅಡ್ರೆಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಂಬರ್ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಇದು ಲೋಕ್ ಚಾನಲ್ ಆಗಿರೋದ್ರಿಂದ ನಾನು ಸಂಕ್ಷಿಪ್ತವಾಗಿ ಈ ಒಂದು ಜಸ್ಟ್ ನಿಮಗೆ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ, ನಾನು ಎಲ್ಲಿ ತೊಗೊಂಡೆ ಅಂತ ಹೇಳಿ. ಫೈನಲ್ ಆಗಿ ನಾನು ವಾಪಸ್ ಇವಾಗ ಬರ್ತಾ ಇದ್ದೀನಿ ಮಷೀನನ್ನು ತೊಗೊಂಡು. ನೋಡಿ ಈ ಥರ ಫಿಟ್ಟಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ತುಂಬ ದಿನಗಳ ಕನಸು ನಂದು ನನಸಾಗಿದೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಲೋಗಲ್ಲಿ ಶೇರ್ ಮಾಡ್ತೀನಿ ಮತ್ತು ನನ್ನ ಫ್ಯಾಷನ್ ಫೈಂಡರ್ ಚಾನಲಲ್ಲಿ ಕೂಡ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಮುಂದಿನ ಲೋಗಲ್ಲಿ ಸಿಗೋಣ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ಚೆಕ್ ಮಾಡಿ.